ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಗ್ತಿದ್ದಾರ ಹಾಗಾದ್ರೆ ಟಾರ್ಗೆಟ್. ಹುಬ್ಬಳ್ಳಿಯಲ್ಲಿ ಈಗಾಗಲೇ ಸಮೀರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಗಮನಿಸಿದ್ರಿ. ಬೆತ್ತಲೆ ಫೋಟೋ ವಿಡಿಯೋ ಫುಲ್ ಬ್ಲಾಕ್ ಮೇಲ್. ಬೆತ್ತಲೆ ಫೋಟೋ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದಂತ ಪ್ರಕರಣ ಇದು. ಮಾತು ಕೇಳದೆ ಇದ್ರೆ ಇವೆಲ್ಲವೂ ಕೂಡ ವೈರಲ್ ಮಾಡ್ತೀನಿ ಅಂತ. ಮೊದಲು ಫ್ರೆಂಡ್ಶಿಪ್ ಬೆಳೆಸ್ಕೊಳ್ತಾರೆ, ಆಮೇಲೆ ಲವ್ ಆಗುತ್ತೆ, ಸೆಕ್ಸ್ ಮಾಡ್ಕೊಳ್ತಾರೆ, ತದನಂತರದಲ್ಲಿ ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಲವ್ ಜಿಹಾದ್ ಕೇಸ್ ಬೆಳಕಿಗೆ ಬಂದಿದೆ. ಸಮೀರ್ ಕೇಸ್ ಈಗಾಗಲೇ ನೀವು ಗಮನಿಸಿದ್ರಿ. ಈಗ ಅಂಥದ್ದೇ ಮತ್ತೊಂದು ಕೇಸ್. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಕೇಸ್ಗಳು ಹಾಗಾದ್ರೆ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು? ಸೇಫ್ಟಿ ಇಲ್ವಾ? ಪೊಲೀಸರ ಭಯಾನೇ ಇಲ್ವಾ? ಜಿಮ್ಗಳಲ್ಲಿ ಈಗಾಗಲೇ ಇಂತಹ ದಂಧೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಮೀರ್ ವಿರುದ್ಧ 3 FIR ದಾಖಲಾಗಿದೆ. ಅದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಸಂತ್ರಸ್ತೆ ಬಾಯಿ ಬಿಟ್ಟಿದ್ದಾಳೆ. ಲವ್ ಜಿಹಾದ್ನ ಕರಾಳ ಮುಖದ ಬಗ್ಗೆ ಬಿಚ್ಚಿಟ್ಟಿದ್ದಾಳೆ. ಲವ್ ಜಿಹಾದ್ ಕರಾಳತೆ ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತಿರೋದಕ್ಕೆ ಕಾರಣ ಏನು? ಈಗ ಒಂದು ಗಮನಿಸಿದ್ವಿ ನಾವು, ಜಿಮ್ಗೆ ಹೋದಂತ ಯುವತಿಯರನ್ನ, ಅದರಲ್ಲೂ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಬೇಕಾಬಿಟ್ಟಿಯಾಗಿ ಬಳಸ್ಕೊಳ್ತಿದ್ದಾರೆ ಅಂತ. ಈಗ ಮತ್ತೊಂದು ಕೇಸ್, ಬೆತ್ತಲೆ ವಿಡಿಯೋ ಫೋಟೋಗಳನ್ನ ಇಟ್ಕೊಂಡು ಫುಲ್ ಬ್ಲಾಕ್ ಮೇಲ್ ಮಾಡ್ತಿದ್ದಾನಂತೆ ಈತ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಕೇಸ್. ಮೊದಲು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಅದಾದ ನಂತರ ಲವ್ ಸೆಕ್ಸ್ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್. ಮುಫೀಸ್ ಮಿಯಾನ್ನವರ್ ಎಂಬಾತನ ಮೇಲೆ ಯುವತಿ ದೂರು ಕೊಟ್ಟಿದ್ದಾಳೆ. ಹಿಂದೂ ಯುವತಿಯ ಮೇಲೆ ಮುಸ್ಲಿಂ ಯುವಕನಿಂದ ದೌರ್ಜನ್ಯ, ಬ್ಲಾಕ್ ಮೇಲ್ ಮಾಡಿ ತದನಂತರ ಲೈಂಗಿಕವಾಗಿ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಂತೆ. ಪ್ರೀತಿಸುವಂತ ನಾಟಕ ಆಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆ ಆಗೋದಕ್ಕೆ ತಯಾರಿ ಮಾಡಿಕೊಂಡಿದ್ರಂತೆ. ಯುವತಿಯನ್ನ ಮದುವೆ ಆಗೋದಕ್ಕೆ ಸಿದ್ಧತೆ ನಡೆಸಿದಂತ ಮುಸೀಫ್ ವಿಷಯ ತಿಳಿದು ಮದುವೆ ನಿಲ್ಲಿಸಿದಂತ ಯುವತಿ ಕುಟುಂಬಸ್ಥರು. ಆದ್ರೆ ಈತ ಎಂತವನು ಅಂತ ಗೊತ್ತಾಗಿದೆ. ಈಗ ಪುನಃ ಯುವತಿಗೆ ಬ್ಲಾಕ್ ಮೇಲ್ ಮಾಡಿದಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ಅದನ್ನ ವೈರಲ್ ಮಾಡ್ತೀನಿ ಅಂತೇಳಿ ಈತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಯುವತಿ ಮನೆಯಲ್ಲಿ ಒಂಟಿಯಾಗಿದ್ದಂಥ ಸಂದರ್ಭದಲ್ಲಿ ಬರೋದು, ಬೆದರಿಕೆ ಹಾಕೋದು, ನೀನೇನಾದ್ರೂ ಬೇರೆಯವ್ರನ್ನ ಮದುವೆ ಆದೆ ಅಂತ ಅಂದ್ರೆ ಈ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹೇಳೋದು, ಜೊತೆಗೆ ಈ ವಿಷಯ ಯಾರಿಗಾದ್ರೂ ತಿಳಿಸಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರೋದು. ಸಮೀರ್ ಕೇಸ್ ಹೊರ ಬರ್ತಾ ಇದ್ದಂತೆ ಈಗ ಧೈರ್ಯದಿಂದ ಹೇಳಿಕೆ ಕೊಟ್ಟಂತ ಯುವತಿ. ಈಗ ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಆಗಿದ್ದಂಥ ಸಮೀರ್ ವಿರುದ್ಧ ಏನು ಕಂಪ್ಲೇಂಟ್ ದಾಖಲಾಯಿತು, ಜೊತೆಗೆ ಆತನ ಮೊಬೈಲ್ನಲ್ಲಿದ್ದಂಥ ಎಲ್ಲ ದಾಖಲೆಗಳು ಕೂಡ ಪೊಲೀಸರ ತನಿಖೆಯಲ್ಲಿ ಬಹಿರಂಗ ಆಯಿತು. ಈಗ ಆ ಕಂಪ್ಲೇಂಟ್ ಈಗ ಮತ್ತಷ್ಟು ಗಂಭೀರತೆಯನ್ನು ಪಡ್ಕೊಂಡಿದೆ. ಅದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಸಂತ್ರಸ್ತೆ ಮುಸೀಫ್ ಮಿಯಾನ್ನವರ್ ಎಂಬಾತನ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ನವರ್ ಅಂತ. ನಮ್ಮ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಂ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು, ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ, ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಅದಾವ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು 2 ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್, ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು ಇದು ವಿಡಿಯೋ ನೋಡಕತ್ತೀರಿ ನಾನು ರಿಕ್ವೆಸ್ಟ್ ಮಾಡತ್ತೀನಿ. ಆಮೇಲೆ ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಮ್ಮ ವಿಡಿಯೋಸ್ ಬೇಕು. ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ಬೆಳಗಲಿ. ಮಲ್ಲಿಕ್, ಹುಬ್ಬಳ್ಳಿಯಲ್ಲಿ ಈಗ 2 ಕೇಸ್ಗಳು ದಾಖಲಾಗಿವೆ. ಅಂದ್ರೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಮೀರ್ ವಿರುದ್ಧ 3 FIR ದಾಖಲಾಗ್ತಾ ಇದ್ದಂತೆ ಮತ್ತೋರ್ವ ಸಂತ್ರಸ್ತೆ ಈಗ ಧೈರ್ಯದಿಂದ ಮುಂದೆ ಬಂದಿದ್ದಾಳೆ. ಈಗ ಈ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಏನೇನು ಮಾಹಿತಿ ಸಿಕ್ಕಿದೆ ಅಂತ?
ಎಸ್ ಸೌಖ್ಯ. ಏನು ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಹುಬ್ಬಳ್ಳಿಯ ಕೇಶವಪುರ ಪೊಲೀಸ್ ಸ್ಟೇಷನ್ ಅಲ್ಲಿ. ಮುಫೀಸ್ ಮಿಯಾನ್ ಅವರ ಎನ್ನುವ ವಿರುದ್ಧ ಸಂತ್ರಸ್ತ ಯುವತಿ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ದಾರೆ. ಜೊತೆಗೆ ತನ್ನ ಖಾಸಗಿ ವಿಡಿಯೋ ಮತ್ತು ಫೋಟೋ ಇದೆ, ಇದನ್ನ ರಿಕವರಿ ಮಾಡಿ ಅಂತೇಳಿ ಪೊಲೀಸರಿಗೆ ಒಂದು ಮನವಿ ಮಾಡಿರುವಂತದ್ದು ಈಗ ನಾವು ನೋಡಿದ್ವಿ. ಇವರು ಕೂಡ ಹಿನ್ನೆಲೆ ನೋಡಿದ್ರೆ ಇವರು ಪರಸ್ಪರ ಇಬ್ರು ಪ್ರೀತಿಸ್ತಾ ಇದ್ರು, ಮದುವೆ ಆಗ್ಬೇಕು ಅಂತ ವಿಚಾರ ಮಾಡಿದ್ರು. ಧಾರವಾಡದಲ್ಲಿ ಮದುವೆಗೆ ತಯಾರಿ ಕೂಡ ನಡೆದಿತ್ತು. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಏನು ಯುವತಿ ಕುಟುಂಬಸ್ಥರು ಆಕೆಗೆ ತಿಳಿ ಹೇಳಿ ನಂತರ ಆಕೆಯನ್ನ ಕರ್ಕೊಂಡ್ ಬರ್ತಾರೆ ಮನೆಗೆ ಕರ್ಕೊಂಡ್ ಬಂದು ಮದುವೆ ಬೇಡ, ಸಂಪ್ರದಾಯ ಬೇರೆ ಬೇರೆ ಇದೆ, ಕಲ್ಚರ್ ಬೇರೆ ಆಗುತ್ತೆ, ಸರಿ ಹೊಂದೋದಿಲ್ಲ ಅಂತ ತಿಳಿ ಹೇಳಿದ್ಮೇಲೆ ಯುವತಿ ಮತ್ತು ಯುವಕ ಪರಸ್ಪರ ಬೇರೆ ಆಗ್ತಾರೆ. ಬೇರೆ ಆದ ನಂತರ ಅವ್ರ ಮಧ್ಯೆ ಒಂದು ಕೆಲವೊಂದಿಷ್ಟು ಕ್ಲಾಸಸ್ ನಡೆಯುತ್ತೆ, ಒಳಜಗಳ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಇದರ ಮುಂದುವರೆದ ಭಾಗವಾಗಿ ಈಗ ಸಮೀರ್ ಪ್ರಕರಣ ಏನು ಬೆಳಕಿಗೆ ಬಂತು. ಇದಾದ ನಂತರ ಕೆಲವು ಸಂಘಟನೆ ಮೊರೆ ಹೋಗಿ ಯುವತಿಯ ಕುಟುಂಬಸ್ಥರು ಇದೀಗ ಯುವತಿ ಕಡೆನ ಒಂದು ಪ್ರಕರಣ ದಾಖಲಿಸಿರುವಂತದ್ದು. ಮುಂಚೆ ಏನು ಇವರು ಪರಸ್ಪರ ಪ್ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಘಟನೆ ಆಗಿತ್ತು ಅದೇ ಕುರಿತಂತೆ ಈಗ FIR ದಾಖಲಾಗಿದೆ. ಇದರ ಕುರಿತಾಗಿ ರೇಪ್ ಪ್ರಕರಣವನ್ನ ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಮತ್ತು ಆರೋಪಿ ಏನಿದ್ದಾರೆ ಮುಫೀಸ್ ಮಿಯಾನ್ ಅವರು ಇದನ್ನ ವಶಕ್ಕೆ ಪಡೆಯಲಾಗಿದೆ ಮತ್ತು ಆತ ಬಳಸ್ತಕ್ಕಂತ ಮೊಬೈಲ್ ಲ್ಯಾಪ್ಟಾಪ್ ಗಳನ್ನು ಕೂಡ ರಿಕವರಿ ಮಾಡ್ತಾ ಇದ್ದಾರೆ. ಮತ್ತು ಯುವತಿಯ ಏನು ಖಾಸಗಿ ವಿಡಿಯೋ ಫೋಟೋಸ್ ಇದೆ, ಇವರು ಪ್ರೀತಿ ಮಾಡುವಾಗ ಏನ್ ತೆಗೆದುಕೊಂಡಿದ್ರು ಇದು ಎಲ್ಲಿ ಸೋರಿಕೆ ಆಗಬಾರ್ದು ಮತ್ತು ಅದನ್ನ ಪಡಿಬೇಕು ಅನ್ನೋದು ಯುವತಿ ಆಗ್ರಹವಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ಮಾಹಿತಿಗೆ.